ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ದ ಚಾನೆಲ್. ಸೊ ಇವತ್ತಿನ ದಿನ ಬಂದು ನನ್ನ ಶಾಪ್ ಓಪನಿಂಗ್ ಟೈಮಿಂದ ಸ್ಟಾರ್ಟ್ ಮಾಡೋಣ. ಸೊ ನಾನು ಮನೆಯಿಂದ ಹೊರಟು ನನ್ನ ಶಾಪ್ ಹತ್ರ ಬರೋದಕ್ಕೆ ಮಿನಿಮಮ್ ಅಂದರೂ 40 ಮಿನಿಟ್ಸಿಂದ 45 ಮಿನಿಟ್ಸ್ ಬೇಕು. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದು ಶಾಪ್ನ ಓಪನ್ ಮಾಡಬೇಕು. ನೋಡಿ, ನಮ್ಮ ಶಾಪ್ ಇದ್ದೇನೆ. ಸೊ ನಮ್ಮ ಶಾಪ್ ಇರೋದು ಹಿರಿಯೂರಲ್ಲಿ ಶ್ರೀಶೈಲ ಟಾಕೀಸ್ ರೋಡಲ್ಲಿ ಇರೋದು. ಸೊ ಯಾರಿಗಾದರೂ ನೀಡಿದ್ದರೆ ಕಾಂಟ್ಯಾಕ್ಟ್ ಮಾಡಿ, ಆಯಿತಾ? ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಇಲ್ಲಿ. ಸೊ ಶಾಪಿಗೆ ಬಂದಿದ್ದಾಯಿತು. ನೋಡಬೇಕು ಶಾಪಲ್ಲಿ ಏನೇನು ಆಗಿದೆ, ಏನೇನಿಲ್ಲ. ನೆನ್ನೆದೆಲ್ಲ ಸ್ವಲ್ಪ ಡಸ್ಟ್ ಔಟ್ ಮಾಡೋದಿದ್ದೇ ಇರುತ್ತೆ ಶಾಪಲ್ಲಿ. ನಾನು ಕ್ಲೀನಿಂಗ್ ಕೆಲಸನ ನಾನೇ ಮಾಡ್ತೀನಿ ಸ್ವತಃ. ಬೇರೆ ಯಾವುದೇ ವರ್ಕರ್ಸ್ನ ಆಗಲಿ ಇನ್ನೊಂದು ಮತ್ತೊಂದು ಏನೂ ಇಲ್ಲ. ಎಲ್ಲ ಕೆಲಸ ನನ್ನ ಶಾಪ್ದು ನಾನೇ ಮಾಡೋದು. ಸೊ ಕ್ಲೀನಿಂಗ್ ಮಾಡ್ತಾ ಮಾಡ್ತಾ ಒಂದು ಸ್ಕಿನ್ ಕೇರ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಏನಪ್ಪ ಅದು ಸ್ಕಿನ್ ಕೇರು ಅಂದರೆ, ತುಂಬ ಜನ ವರ್ಕಿಂಗ್ ವುಮೆನ್ಸ್ ಇರ್ತೀರ, ಅವ್ರಿಗೆ ಜಾಸ್ತಿ ಇವಾಗ ಪ್ರಾಬ್ಲಮ್ಸ್ ಆಗ್ತಿರೋದು ಅಂದರೆ ಪಿಂಪಲ್ಸ್ ಆಗ್ತಿರೋದು, ಆ್ಯಕ್ಟಿವ್ ಆ್ಯಕ್ನೆ ಇರೋದು. ಸೊ ಆ್ಯಕ್ಟಿವ್ ಆ್ಯಕ್ನೆಗೂ ಪಿಂಪಲ್ಸ್ ಬಂದೋಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನಿಮಗಿರೋದು ಏನು ಪಿಂಪಲ್ಸ್ ಈಗ ಸ್ಟಾರ್ಟ್ ಆಗ್ತಿದೆಯಾ, ಅಥವಾ ಸ್ಟಾರ್ಟ್ ಆಗಿರೋ ಪಿಂಪಲ್ಸು ಆಲ್ರೆಡಿ ಒಣಗಿ ಮಾರ್ಕ್ ಆಗಿದೆಯಾ ಅಂತ. ಸೊ ಇವಾಗ ಸೊಲ್ಯೂಷನ್ನ ಬಂದು ನಾವು ಈಗ ಆ್ಯಕ್ಟಿವ್ ಪಿಂಪಲ್ಸ್ ಬಗ್ಗೆ ಮಾತಾಡೋಣ. ಸೊ ಪಿಂಪಲ್ಸ್ ಬಂದು ನಮಗೆ ಏನಕ್ಕೆ ಬರುತ್ತೆ ಅಂದರೆ, ನಮ್ಮ ಓವರ್ ಸ್ಟ್ರೆಸ್ಸಿಂದ ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಆಮೇಲೆ ಡಸ್ಟಿಂದ ಬರೋದಕ್ಕೆ, ಆಯಿತಾ? ಪ್ರತಿ ಸಲ ನಾವು ಆಚೆ ಹೋಗಿ ಮನೆಗೆ ಬಂದಾಗ ಫಸ್ಟ್ ನೀವು ಕಂಪಲ್ಸರಿ ಹ್ಯಾಂಡ್ ವಾಶ್ನ ಮಾಡಿ ಆಮೇಲೆ ನೀವು ಫೇಸ್ ವಾಶ್ನ ಮಾಡಬೇಕು. ಯಾಕೆ ಅಂದರೆ ನಾವು ಅಲ್ಲಿ ಇಲ್ಲಿ ಎಲ್ಲ ಕಡೆ ಮುಟ್ಟಿರ್ತೀವಿ. ನಮ್ಮ ಕೈಯಲ್ಲಿರೋ ಧೂಳು ಮತ್ತು ನಮ್ಮ ಡೈರೆಕ್ಟಾಗಿ ಸ್ಕಿನ್ ಟಚ್ ಆದಾಗ ಸ್ಕಿನ್ನು ಬೇಗ ಅಬ್ಸರ್ವ್ ಮಾಡುತ್ತೆ. ಸೆನ್ಸಿಟಿವ್ ಪಾರ್ಟ್ ಬಂದು ನಮ್ಮ ಸ್ಕಿನ್. ನಾವು ಏನೇ ತಗೊಂಡ್ರೂ ಫಸ್ಟ್ ನಮಗೆ ಟಚ್ ಆಗೋದು, ನಾವು ಫೀಲ್ ಮಾಡೋದು ಸ್ಕಿನ್ ಇದ್ದಾನೆ ಅಲ್ವಾ. ಸೊ ನಮ್ಮ ಹ್ಯಾಂಡ್ಸ್ನ ನೀಟಾಗಿ ವಾಶ್ ಮಾಡಿ ಅದಾದಮೇಲೆ ನಾವು ಸ್ಕಿನ್ ಕೇರ್ನ ಮಾಡಬೇಕು. ಫೇಸ್ ವಾಶ್ ಕಂಪಲ್ಸರಿ ಯೂಸ್ ಮಾಡಿ. ಅದಕ್ಕೆ ಅದರದ್ದೇ ಆದ ಕಾಟನ್ ಬಟ್ಟೆನ ಇಟ್ಕೊಂಡೇ ಯೂಸ್ ಮಾಡಿ ಆದಷ್ಟು ಫೇಸಿಗೆ. ಸೆನ್ಸಿಟಿವ್ ಆಗಿರಬೇಕು ಸ್ಕಿನ್, ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ. ಸೊ ನಾವು ಅಷ್ಟೇ ಕೇರ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ಒಂದು ಒಳ್ಳೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ, ಲಿಪ್ ಗ್ಲಾಸ್ನ ಯೂಸ್ ಮಾಡಿ ಅಥವಾ ಲಿಪ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ, ಆಯಿತಾ? ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಪ್ರತಿದಿನ ನೀವು ತುಂಬ ಸ್ಟ್ರೆಸ್ ಆಗ್ತಾನೇ ಇದ್ರಿ, ಯಾವಾಗಲೂ ನಮ್ಮ ಪಿಂಪಲ್ಸ್ ಕಡಿಮೆನೇ ಆಗ್ತಿಲ್ಲ ಅಂದರೆ, ನೀವು ಐಸ್ ಕ್ಯೂಬ್ನ ನೀರಲ್ಲಿ ಹಾಕ್ಬಿಟ್ಟು ಅದನ್ನು ಸ್ಟೀಮ್ ಥರ ಅಥವಾ ನೀವು ಡಿಪ್ ಮಾಡೋ ಥರ, ಹಂಗೂ ಆಗಿಲ್ಲ ಅಂದರೆ 1 ರಿಂದ 2 ಐಸ್ ಕ್ಯೂಬ್ನ ತಗೊಂಡು ನಿಧಾನಕ್ಕೆ ನಿಮ್ಮ ಫೇಸ್ಗೆ ಮಲಗೋಕ್ಕಿಂತ ಮುಂಚೆ 1-2-3 ಸಲ ನೀವು ನಿಧಾನಕ್ಕೆ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಚೆನ್ನಾಗಾಗುತ್ತೆ, ಸ್ಕಿನ್ನು ಆಟೋಮೆಟಿಕ್ಕಾಗಿ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೊಂದು ಟಿಪ್ನ ಫಾಲೋ ಮಾಡಿ, ಆಯಿತಾ? ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ನನ್ನ ಕೆಲಸ ಎಲ್ಲನೂ ಮುಗೀತು. ಅದಾದಮೇಲೆ ಕೆಲಸ ಸ್ಟಾರ್ಟ್ ಆಯಿತು ನನ್ನ ಸಲೂನಲ್ಲಿ. ನನಗೆ ನಾಳೆ ಒಂದು ಈವೆಂಟ್, ಮದುವೆ ಅಟೆಂಡ್ ಮಾಡಬೇಕು ನಾನು. ಸೊ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಕಂಪಲ್ಸರಿ ವೀಕ್ಲಿ ಒಂದ್ಸತಿ ಡಿಟ್ಯಾನ್ ಅಂತ ಸರ್ವಿಸ್ ತಗೋತೀನಿ. ಸೊ ನಿಮಗೂ ಸಾಧ್ಯ ಆದರೆ ನೀವು ತಗೊಳ್ರಿ. ಇಲ್ಲಿ ನನ್ನ ಸ್ಟೂಡೆಂಟೇ ಬಂದು ನನಗೆ ಡಿಟ್ಯಾನ್ನ ಮಾಡಿಕೊಡ್ತಿರೋದು. ಸೊ ನೋಡಿ, ನನ್ನ ಅವತಾರ ಏನೇನೆಲ್ಲ ಆಗ್ಬಿಟ್ಟಿತ್ತು ಒಂದು ವಾರದಿಂದ. ಸೊ ನನ್ನ ಸ್ಕಿನ್ ರಿಪೇರಿ ಮಾಡ್ಕೋಬೇಕಿತ್ತು, ನಾನು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಚೆನ್ನಾಗಿ ಮಾಡಿಕೊಟ್ರು. ಅದಾದಮೇಲೆ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಬಂದಾದ್ರು. ನನ್ನ ಸ್ಟುಡಿಯೋದಲ್ಲಿ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಕೂಡ ರನ್ ಆಗ್ತಿರೋದ್ರಿಂದ ಅವ್ರಿಗೆ ಇವತ್ತು ಪ್ರಾಕ್ಟೀಸ್ನ ಮಾಡೋದು ಕೊಟ್ಟಿದ್ದೆ. ಸೊ ಪ್ರಾಕ್ಟೀಸ್ ಎಲ್ಲ ಕಂಪ್ಲೀಟ್ ಆಯಿತು. ನಾನು ನಾಳೆ ಈವೆಂಟ್ಗೆ ಹೋಗಬೇಕಾಗಿರೋ ಜ್ಯುವೆಲ್ರಿ ಸೆಟ್ಟು, ಮೇಕಪ್ ಸೆಟ್ ಎಲ್ಲ ಜೋಡಿಸ್ಕೋಬೇಕಿತ್ತು. ಎಲ್ಲ ಜೋಡಿಸ್ಕೊಂಡಿದ್ದಾಯಿತು. ಜೋಡಿಸ್ಕೊಂಡು ನಾನು ಪ್ಯಾಕಪ್ನ ಮಾಡ್ಕೊಂಡಿದ್ದಾಯಿತು. ನಾಳೆ ಸಿಗೋಣ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ. ನಾನು ನಾಳೆ ಶೂಟ್ಗೆ ಏನು ಮಾಡ್ತೀವಿ, ಅಲ್ಲಿ ವರ್ಕ್ ಹೆಂಗಿರುತ್ತೆ ಅನ್ನೋದನ್ನು ಲೈವ್ ಆಗಿ ತೋರಿಸ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಕನ್ನಡದಿಂದ ಸದಾ ಪ್ರೋತ್ಸಾಹಿಸಿ.